ಬ್ಯಾಕ್ ಟು ಮೈ ಚಾನಲ್. ಸಾರಿ, ನಾನು ಒಂದು 3-4 ಡೇಸಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಕನ್ಫ್ಯೂಷನ್ನಲ್ಲಿರ್ತಾರೆ, ನಾವು ನಾರ್ಮಲ್ ಸೈಟ್ ತಗೋಬೇಕಾ ಅಥವಾ ಕಾರ್ನರ್ ಸೈಟ್ ತಗೋಬೇಕಾ ಅಂತ. ಯಾವ್ದು ತಗೊಂಡ್ರೆ ಏನು ಯೂಸು, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಅಂತ ನಾನು ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ನರ್ ಸೈಟ್ ಅಂದರೆ ಏನು, ನಾರ್ಮಲ್ ಸೈಟ್ ಅಂದರೆ ಏನು, ಕಾರ್ನರ್ ಸೈಟ್ ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ನಾರ್ಮಲ್ ಸೈಟ್ ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ಯಾವ್ದು ತಗೊಂಡ್ರೆ ನಿಮ್ಗೆ ಒಳ್ಳೆಯದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ನರ್ ಸೈಟ್ ಅಂದರೆ ಏನಪ್ಪ ಅಂದರೆ, 2 ಕಡೆ ರೋಡ್ ಇರುತ್ತೆ, 2 ಸೈಡ್ಸ್ ರೋಡ್, 2 ಕಡೆ ರೋಡ್ ಇರುತ್ತೆ ಕಾರ್ನರ್ ಸೈಟ್ಗೆ. ಮತ್ತು ಲೇಔಟ್ ಜಂಕ್ಷನ್ ಅಥವಾ ಕಾರ್ನರಲ್ಲಿ ಸೈಟು ಲೊಕೇಟ್ ಆಗಿರುತ್ತೆ. ಅದು ಕಾರ್ನರ್ ಸೈಟ್. ಕಾರ್ನರ್ ಸೈಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಬೆಟರ್ ವೆಂಟಿಲೇಷನ್ ಆ್ಯಂಡ್ ಲೈಟ್. ಚೆನ್ನಾಗಿ ಲೈಟ್ ಸಿಗುತ್ತೆ ಕಾರ್ನರ್ ಸೈಟು, ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ಕಾರ್ನರ್ ಸೈಟ್ಗೆ. ಮತ್ತು ಕಮರ್ಷಿಯಲ್ ಯೂಸ್ಗೆ ಬೆಸ್ಟು ಕಾರ್ನರ್ ಸೈಟು. ಮತ್ತು ಹೈಯರ್ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಕಾರ್ನರ್ ಸೈಟ್ಗೆ. ಈಸಿಯರ್ ಪಾರ್ಕಿಂಗು ನಮಗೆ 2 ಕಡೆ ರೋಡ್ ಇರುತ್ತಲ್ಲ, ಸ್ಪೇಸು ಸಿಗುತ್ತೆ. ಡಿಸಡ್ವಾಂಟೇಜಸ್ ಏನಪ್ಪ ಕಾರ್ನರ್ ಸೈಟ್ ತಗೊಂಡ್ರೆ ಅಂದರೆ, ಬಜೆಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಕಾರ್ನರ್ ಸೈಟ್ಗೆ, ದುಡ್ಡು ಸ್ವಲ್ಪ ಜಾಸ್ತಿ. ಏನಕ್ಕಪ್ಪ ಅಂದರೆ, ಬೆಟರ್ ವೆಂಟಿಲೇಷನ್ನು, ಪಾರ್ಕಿಂಗ್ ಈಸಿಯರು, ಕಮರ್ಷಿಯಲ್ ಯೂಸು. ಅದಕ್ಕೋಸ್ಕರ ಯೂಶ್ವಲಿ ಪ್ರೈಸು 10-30% ಹೈಯರ್ ಇರುತ್ತೆ ಕಾರ್ನರ್ ಸೈಟ್ದು. ಡಿಸಡ್ವಾಂಟೇಜಸ್ಸು, ಡಿಸ್ಟರ್ಬೆನ್ಸು, ಟ್ರಾಫಿಕ್ ಆ್ಯಂಡ್ ಡಸ್ಟ್ ಬರ್ತಾ ಇರುತ್ತೆ. 2 ಸೈಡ್ ರೋಡ್ ಇರುತ್ತಲ್ಲ, ಸೊ ಟ್ರಾಫಿಕ್ ಆ್ಯಂಡ್ ಡಸ್ಟು ಅದೆಲ್ಲ ಬರ್ತಾ ಇರುತ್ತೆ. ಇದು ಡಿಸಡ್ವಾಂಟೇಜಸ್ ಆಫ್ ಕಾರ್ನರ್ ಸೈಟ್. ಮತ್ತು ಬಜೆಟ್ ಜಾಸ್ತಿ ಇರಬೇಕು. ನಾರ್ಮಲ್ ಸೈಟ್ ಏನಪ್ಪ ಅಂದರೆ, ನಾರ್ಮಲ್ ಸೈಟ್ ಅಂದರೆ ಏನು ಅಂದರೆ, ಸಿಂಗಲ್ ರೋಡ್ ಆಕ್ಸಸ್, ಒಂದೇ ಒಂದು ರೋಡ್ ಇರುತ್ತೆ ನಾರ್ಮಲ್ ಸೈಟ್ಗೆ. ಮತ್ತು ಸೈಟ್ಗಳ ಮಧ್ಯೆ ನಾರ್ಮಲ್ ಸೈಟು ಲೊಕೇಟ್ ಆಗಿರುತ್ತೆ. ಮತ್ತು ಇದು ಸ್ಟ್ಯಾಂಡರ್ಡ್ ಫ್ಲ್ಯಾಟ್ಸ್. ಅಡ್ವಾಂಟೇಜಸ್ ಏನಪ್ಪ ಅಂದರೆ, ನಾರ್ಮಲ್ ಸೈಟಿಗೆ ಲೆಸ್ ಡಿಸ್ಟರ್ಬೆನ್ಸು, ಮತ್ತು ಮನೆ ಕಟ್ಕೊಳಕ್ಕೆ ಚೆನ್ನಾಗಿರುತ್ತೆ, ಪ್ರೈವಸಿ ಜಾಸ್ತಿ ಇರುತ್ತೆ. ಡಿಸಡ್ವಾಂಟೇಜಸ್ ಏನು ಅಂದರೆ, ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಕಾರ್ನರ್ ಸೈಟ್ಗೆ ಕಂಪೇರ್ ಮಾಡಿಕೊಂಡ್ರೆ ನಾರ್ಮಲ್ ಸೈಟ್ದು ರೀಸೇಲ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ಅದು 2 ಸೈಡ್ಸ್ ರೋಡು, ಡಬಲ್ ರೋಡ್ ಇರುತ್ತೆ, ಇದು ಸಿಂಗಲ್ ರೋಡು. ಅದು ಕಮರ್ಷಿಯಲ್ಗೆಲ್ಲ ಯೂಸ್ ಮಾಡ್ಕೋಬೋದು, ಇದು ಮನೆ ಕಟ್ಕೊಳೋಕ್ಕೆ. ಸೊ ಅದು ಇದರಲ್ಲಿ ಸ್ವಲ್ಪ ವೆಂಟಿಲೇಷನ್ನು, ಲೈಟು ಎಲ್ಲ ಸ್ವಲ್ಪ ಸಿಂಗಲ್ ರೋಡಲ್ಲ ಕಡಿಮೆ ಇರುತ್ತೆ. ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಟಿರ್ತಾರೆ, ಸೊ ವೆಂಟಿಲೇಷನ್ ಒಂಚೂರು ಕಡಿಮೆ ಇರುತ್ತೆ. ಸೊ ರೇಟೂ ಸ್ವಲ್ಪ ಕಡಿಮೆ. ಆದರೆ ಅಡ್ವಾಂಟೇಜಸ್ಸು ಪ್ರೈವಸಿ ಇರುತ್ತೆ. ಬೆಟರ್ ಅಂದರೆ ಕಡಿಮೆ ಲೋ ಬಜೆಟ್ಗೂ ನಮಗೆ ನಾರ್ಮಲ್ ಸೈಟು ಸಿಗುತ್ತೆ ಕಾರ್ನರ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ನೀವು ಹೆಂಗಪ್ಪ ಯೋಚನೆ ಮಾಡಬೇಕು ಅಂದರೆ, ಎಲ್ಲರೂ ಕಾರ್ನರ್ ಸೈಟ್ ತೊಗೊತಿದ್ದಾರೆ, ನಾವು ಕಾರ್ನರ್ ಸೈಟ್ ತೊಗೊಳ್ಳೋಣ ಅಂತ ಯೋಚನೆ ಮಾಡೋದಲ್ಲ. ನಿಮಗೆ ಒಂದು ಗೋಲ್ ಇಟ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಇನ್ವೆಸ್ಟ್ಮೆಂಟು ಬಜೆಟ್ಟು ಜಾಸ್ತಿ ಇದ್ದರೆ, ಹೈ ಇದ್ದರೆ, ಅಥವಾ ನೀವು ಜಾಸ್ತಿ ವರ್ಷಗಳಗಟ್ಟಲೆ ಇನ್ವೆಸ್ಟ್ಮೆಂಟ್ ಹೈಯರ್ ಇಯರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ, ಲಾಂಗ್ ಟರ್ಮ್ಗೆ ಬಜೆಟ್ ಜಾಸ್ತಿ ಇದ್ದರೆ, ಕಮರ್ಷಿಯಲ್ ಯೂಸ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ಕಮರ್ಷಿಯಲ್ ಕಟ್ಟೋಣ ಅಥವಾ ಮನೆ ರೆಂಟಿಗೆ ಕಟ್ಟೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ನೀವು ಕಾರ್ನರ್ ಸೈಟಿಗೆ ಹೋಗ್ಬೋದು ತೊಗೊಳಕ್ಕೆ, ಬೈ ಮಾಡೋಕ್ಕೆ. ನೀವೇನಾದರೂ ನಿಮಗೆ ಮನೆ ಕಟ್ಕೊಳಕ್ಕೆ, ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ನಿಮಗೆ ಪ್ರೈವಸಿ ಬೇಕು ಅಂದರೆ ಕಡಿಮೆ ದುಡ್ಡಿಗೆ ಸೈಟ್ ತೊಗೊಂಡ್ರೆ ಒಳ್ಳೆಯದು. ನಾನು ಈ ವಿಡಿಯೋ ಮಾಡಿರೋದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮಗೆ ಪ್ರಾಪರ್ಟಿ ಬಗ್ಗೆ ವ್ಯಾಲ್ಯೂಷನ್ ವಿಡಿಯೋಸ್ ಬೇಕು ಅಂದರೆ ನೀವು ನನ್ನ ಚಾನಲ್ನ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.